ರಾಜ್ಯ ರಾಜಕಾರಣದಲ್ಲಿ ಇದೆಲ್ಲ ನಡೀತಾ ಇರುವಾಗ ನಾಳೆ DCM DK ಶಿವಕುಮಾರ್ ಅವರು ದಿಲ್ಲಿಗೆ ಹೋಗ್ತಾರೆ. ಅಫಿಷಿಯಲ್ ಕೆಲಸನೇ ಇದೆ. ಬೇರೆ ಬೇರೆ ಕೇಂದ್ರ ಸಚಿವರುಗಳನ್ನು ಬೇರೆ ಬೇರೆ ವಿಷಯಕ್ಕೆ ಭೇಟಿಯಾಗೋದಿದೆ. ಅವರು ಪರಿಸರ ಇಲಾಖೆ, ಜಲಸಂಪನ್ಮೂಲ ಇಲಾಖೆ, ಎತ್ತಿನ ಹೊಳೆ ಯೋಜನೆಯ ಬಗ್ಗೆ ಒಂದು ಸ್ವಲ್ಪ ಮಾತಾಡಬೇಕಂತೆ. ಇದಕ್ಕೆ ಎಲ್ಲ ಸೇರಿ ದಿಲ್ಲಿಗೆ ಹೋಗ್ತಾ ಇದ್ದಾರೆ. ವರಿಷ್ಠರನ್ನೂ ಭೇಟಿ ಆಗ್ತೀರಾ ಅಂತ ಪ್ರಶ್ನೆ ಕೇಳಿದ್ದಕ್ಕೆ ಅವ್ರು ಹೇಳಿದ್ರು, ಕಾಂಗ್ರೆಸ್ ಆಫೀಸು ಅಂದರೆ ದೇವಸ್ಥಾನ ಇದ್ದಂಗೆ ಹೋದಾಗ ಕೈ ಮುಗಿದು ಬರ್ತೀವಿ ಅಂತ. ದೇವಸ್ಥಾನ DK ಶಿವಕುಮಾರ್ ಅವ್ರ ಪಾಲಿಗೆ ಪಕ್ಕ ದೇವಸ್ಥಾನನೇ ಅದು. ಅವ್ರು ಹೇಳಿದ್ದೆಲ್ಲ ಆಗತ್ತಲ್ಲಿ. ಅಲ್ಲಿ ವರ ಕೊಡುವ ದೇವರಿದ್ದಾನೆ DK ಶಿವಕುಮಾರ್ ಅವರ ಪಾಲಿಗೆ. ನಾಳೆ DK ಶಿವಕುಮಾರ್ ಅವರು ದಿಲ್ಲಿಗೆ ಹೋಗ್ತಾರೆ. ನಾಡಿದ್ದು CM ದಿಲ್ಲಿಗೆ ಹೋಗ್ತಾರೆ. ರಾಜನಾಥ್ ಸಿಂಗ್ ಅವರನ್ನ ಭೇಟಿ ಆಗ್ತಾರಂತೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ಜೊತೆಗೆ ಮುಖ್ಯಮಂತ್ರಿಗಳ ಸಭೆ ಇದೆ. ಅದನ್ನು ಮೈಸೂರು ದಸರಾ ಸಂದರ್ಭದಲ್ಲಿ ಏರ್ ಶೋ ಮಾಡಬೇಕು ಅಂತ ಕೇಳ್ತಿದ್ದಾರಂತೆ. ಅದನ್ನಷ್ಟೇ ಕೇಳೋದಕ್ಕೆ ದಿಲ್ಲಿಗೆ ಹೋಗ್ತಿದ್ದಾರಾ? ಐ ಡೌಟ್. ಅಷ್ಟೇ ಆದರೆ ಹೆಂಗಾರು ಎಲ್ಲರೂ ಕೇಳ್ಬೋದಾಗಿತ್ತು, ಯಾವಾಗಾರು ಕೇಳ್ಬೋದಾಗಿತ್ತು. ದೆಹಲಿಗೆ ಹೋಗಿ ರಕ್ಷಣಾ ಸಚಿವರನ್ನು ಭೇಟಿಯಾಗಿ ದಸರಾ ಸಂದರ್ಭದಲ್ಲಿ ಒಂದಷ್ಟು ಹೆಲಿಕಾಪ್ಟರು, ವಿಮಾನಗಳ ಏರ್ ಶೋ ಮಾಡಿ ಅಂತ ಹೇಳುವುದಕ್ಕಾಗಿಯೇ ಸಿದ್ದರಾಮಯ್ಯನವರು ದಿಲ್ಲಿಗೆ ಹೋಗ್ತಿದ್ದಾರೆ ಅಂತ ಅನ್ನಿಸ್ತಾ ಇಲ್ಲ. ಬೇರೆ ಏನೋ ಇರಬಹುದು. DK ಶಿವಕುಮಾರ್ ಅವರು ದಿಲ್ಲಿ ಯಾತ್ರೆ ಬಗ್ಗೆ ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಹೌದು, ನಾಳೆ ಅದೇ ಈ ಎತ್ತಿನಹೊಳೆ ವಿಚಾರದಲ್ಲೇ ಅವರು ನಮ್ಮ ಫಾರೆಸ್ಟ್ ಮಿನಿಸ್ಟ್ರು ಇದು ತುಮಕೂರು ಮತ್ತು ಹಾಸನ ಅದಕ್ಕೆ ಪರ್ಮಿಷನ್ಸು ಕೊಡಬೇಕಾಗಿತ್ತು. ಅದು ಕೊಟ್ಟಿಲ್ಲ. ಟೈಮ್ ಕೊಟ್ಟಿದ್ದಾರೆ ಅವರು ನನಗೆ. ನಾನು ಅವತ್ತು ಫೋನಲ್ಲಿ ಮಾತಾಡಿದ್ದೆ. ಆಮೇಲೆ ಜಲಸಂಪನ್ಮೂಲ ಮಿನಿಸ್ಟ್ರು ಅದಕ್ಕೂ ಕೂಡ ಪೋಸ್ಟ್ಪೋನ್ ಆಗಿತ್ತು ಮೀಟಿಂಗು. ಅವರು ಟೈಮ್ ಕೊಟ್ಟಿದ್ದಾರೆ. ಅವರಿಬ್ಬರನ್ನು ಭೇಟಿ ಮಾಡ್ಕೊಂಡು ಬರ್ತಾರೆ. ಹೈಕಮಾಂಡ್ ನಾಯಕರನ್ನು ಭೇಟಿ ಆಗ್ತಾ ಇದ್ದಾರೆ. ಅದು ನಮ್ಮ ಕಾಂಗ್ರೆಸ್ ಪಾರ್ಟಿಲಿ ಹೋದಾಗ ಅವಕಾಶ ಸಿಕ್ಕಿದ್ರೆ ನಮ್ಮ ದೇವಸ್ಥಾನ ಇದ್ದಂಗೆ ಕೈ ಮುಗಿದ್ಬಿಟ್ಟು ಬರ್ತಾ ಇರ್ತೀವಿ ನಾವು. ಇನ್ನು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬೆಂಗಳೂರಿನಲ್ಲಿದ್ದಾರೆ. ಲಾಸ್ಟ್ ಟೈಮು 3 days ಇಲ್ಲೇ ಇದ್ದರು. ಮೊನ್ನೆ ಆಗಿದ್ದದು. 3 ದಿವಸದಲ್ಲಿ 42 ಶಾಸಕರನ್ನ 1-to-1 ಕರೆದು ಮಾತಾಡಿದರು. 20 ನಿಮಿಷ ಟೈಮ್ ಕೊಟ್ಟಿದ್ದರು ಒಬ್ಬೊಬ್ಬರಿಗೆ. ಅದು ಏನೇನು ಮಾತುಕತೆ ಆಗಿತ್ತು ಅನ್ನೋ ವಿವರಗಳನ್ನು ನೋಡಿದ್ದೀವಿ. ಈ ಸಲ 61 ಶಾಸಕರನ್ನ ಮಾತಾಡಿಸ್ತಾರೆ. ಉತ್ತರ ಕರ್ನಾಟಕದ ಶಾಸಕರು, ಕಿತ್ತೂರು ಕರ್ನಾಟಕ, ಮಧ್ಯ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕದ ಶಾಸಕರುಗಳಿಗೆ 61 ಶಾಸಕರುಗಳಿಗೆ ಅಪಾಯಿಂಟ್ಮೆಂಟ್ ಇದೆ. ಇವತ್ತೊಂದು 21 MLAಗಳನ್ನು ಮಾತಾಡಿಸಿದ್ದಾರೆ. ಶಾಸಕರ ಪೈಕಿ ಬಹುತೇಕರು ಸಚಿವರುಗಳ ಮೇಲೆ ಕಂಪ್ಲೇಂಟ್ ಹೇಳ್ತಾ ಇದ್ದಾರಂತೆ. ಶಾಸಕರುಗಳನ್ನು ಮಾತನಾಡಿಸಿದ ನಂತರ ಸಚಿವರನ್ನು ಕರೆದು ಏನು ನಿಮ್ಮ ಬಗ್ಗೆ ಇಷ್ಟೆಲ್ಲ ಇಂತಿಂಥ ಕಂಪ್ಲೇಂಟ್ಗಳಿದ್ದಾವೆ ಅಂತ ಅವರನ್ನು ಕೇಳ್ತಾರಂತೆ. ಇದರ ಆಧಾರದ ಮೇಲೆ ಸಚಿವ ಸಂಪುಟ ಪುನರ್ರಚನೆ ಆಗುತ್ತಾ? ವಿ ಡೋಂಟ್ ನೋ. ಆದರೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಲಾಸ್ಟ್ ಟೈಮ್ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬಂದಾಗ ಕೊಟ್ಟಂಥ ಹೇಳಿಕೆ ನಿಮಗೆ ನೆನಪಿರಬೇಕು. ರಣದೀಪ್ ಸಿಂಗ್ ಸುರ್ಜೇವಾಲಾ ಬಂದಿದ್ದಾರೆ, ಶಾಸಕರನ್ನ ಮಾತಾಡಿಸ್ತಾ ಇದ್ದಾರೆ. ಅವರು ರಿಪೋರ್ಟ್ ಕೊಡಲಿ, ಏನು ರಿಪೋರ್ಟ್ ಕೊಡ್ತಾರೋ ನೋಡೋಣ. ನಾಯಕತ್ವ ಬದಲಾವಣೆ ಹೈಕಮಾಂಡ್ಗೆ ಬಿಟ್ಟಿದ್ದು, ಇಲ್ಲೆಲ್ಲ ನಿರ್ಧಾರ ಆಗೋದಿಲ್ಲ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದರು ಅನ್ನುವುದನ್ನು ನಿಮಗೆ ನೆನಪಿಸುವುದಕ್ಕೆ ಬಯಸುತ್ತೇನೆ. ಮುಂದಿನ ಸುದ್ದಿ BJPದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.